Yes. Good morning, everyone. I said good morning to everyone. So, okay, what we were discussing in our last class? Yes. So, what we were discussing in our last class? I think I had discussed the contract costing procedure, right? That is nothing but treatment of various items in the contract costing. What will be the first step in the contract costing procedure? First procedure in the contract costing is the contract account, opening the or preparing the contract account for each of the contract, right? For each and every contract we have to open or we have to maintain a separate contract account. Here we are not maintaining the cost sheet here. As we compare to the job costing or output costing, we were used to prepare the what? We were used to prepare the cost sheet, right? For calculating the profit or loss. Right or wrong? Student, is my voice is clear to everyone? Is it audible? Yes. I'm asking to everyone. Yes, okay. So, in the job costing and output costing, we were used to prepare the cost sheet for calculating the total cost of production as well as for calculating the profit or loss, right? But just 1 second. But now in the contract costing, we are not preparing the cost sheet here. We are preparing the accounts like in a T-shaped form. The debit and credit will be there like your trading and P&L account. Trading ಮತ್ತೆ P&L account ಯಾವ ರೀತಿ ನೀವು ಆಸ್ ಎ ಅಕೌಂಟ್ಸ್ ಅಂತ ಪ್ರಿಪೇರ್ ಮಾಡ್ತಿದ್ರಲ್ಲ ಅದೇ ರೀತಿ ಇಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಲ್ಲ ಫಾರ್ ಕ್ಯಾಲ್ಕುಲೇಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ we are not preparing the cost sheet. Instead of that, we are preparing the contract account. That is the first step in the procedure of contract costing. And the next direct cost na ಏನ್ ಮಾಡ್ತೀರಿ? See, usually all your direct cost will be ಏನಂತ ಎಂಟ್ರಿ ಮಾಡ್ತೀರಿ ನೀವು ಫಸ್ಟ್ ಡೈರೆಕ್ಟ್ ಮಟೀರಿಯಲ್ಸ್ ಓಪನಿಂಗ್ ಸ್ಟಾಕ್ ಅಂತ ಹೇಳಿ ತಗೋತಿರಲ್ಲ ಅವೆಲ್ಲ ಏನಾಗುತ್ತೆ ಡೈರೆಕ್ಟ್ ಕಾಸ್ಟ್ ಅಂತ ಆಗುತ್ತೆ ಸೊ ಇಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ನಾಗ ಡೈರೆಕ್ಟ್ ಕಾಸ್ಟ್ ನ ಏನಂತ ಟ್ರೀಟ್ ಮಾಡ್ತಾರೆ ದಿಸ್ ಡೈರೆಕ್ಟ್ ಕಾಸ್ಟ್ ವಿಲ್ ಬಿ ಡೈರೆಕ್ಟ್ಲಿ ಡೆಬಿಟೆಡ್ ಟು ದಿ ಕಾಂಟ್ರಾಕ್ಟ್ ಅಕೌಂಟ್ ಯೂಶುವಲಿ ನಿಮ್ದ ಟ್ರೇಡಿಂಗ್ ಅಂಡ್ P&L ಅಕೌಂಟ್ ನಾಗ ಓಪನಿಂಗ್ ಸ್ಟಾಕ್ ಯಾವ ಸೈಡ್ ಹಾಕ್ತೀರಿ ಓಪನಿಂಗ್ ಸ್ಟಾಕ್ ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಮಾಡ್ಬೇಕಾರೆ which side you will record? See, usually you people will record that opening stock on the debit side, right? Credit side ಯಾವಾಗಲೂ ಸೇಲ್ಸ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ ಡೆಬಿಟ್ ಸೈಡ್ ಯಾವಾಗಲೂ ಓಪನಿಂಗ್ ಸ್ಟಾಕ್ ಮತ್ತೆ ಪರ್ಚೇಸಸ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡ್ ಡೈರೆಕ್ಟ್ ವೇಜಸ್ ಇರುತ್ತೆ ರಿಮೆಂಬರ್ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಗ್ರಾಸ್ ಪ್ರಾಫಿಟ್ ನೆನಪದಲ್ರಿ ಟ್ರೇಡಿಂಗ್ ಅಂಡ್ P&L ಅಕೌಂಟ್ ನೆನಪಿಲ್ರಿ ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಸಿ ಯೂಶಲಿ ನಿಮ್ದು ಟ್ರೇಡಿಂಗ್ ಅಂಡ್ P&L ಅಕೌಂಟ್ ನಾಗ ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಬರುತ್ತೆ ದೆನ್ P&L ಅಕೌಂಟ್ ಬರುತ್ತೆ ಫಸ್ಟ್ ಟ್ರೇಡಿಂಗ್ ಅಕೌಂಟ್ ನಾಗ ಡೆಬಿಟ್ ಸೈಡ್ ಟು ಓಪನಿಂಗ್ ಸ್ಟಾಕ್ ದೆನ್ ಪರ್ಚೇಸಸ್ ಏನ್ ಆಡ್ ಮಾಡ್ತೀರಿ ಕ್ಯಾರೇಜ್ ಇನ್ವರ್ಡ್ ಇತ್ತಂದ್ರೆ ಕ್ಯಾರೇಜ್ ಇನ್ವರ್ಡ್ ಆಡ್ ಮಾಡಿರ್ತೀರಿ ರೈಟ್ ಮೇಲೆ ಡೈರೆಕ್ಟ್ ವೇಜಸ್ ಇತ್ತಂದ್ರೆ ಡೈರೆಕ್ಟ್ ವೇಜಸ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇತ್ತಂದ್ರೆ ಅದನ್ನ ಆಡ್ ಮಾಡ್ತೀರಿ ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬೈ ಸೇಲ್ಸ್ ಅಂಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ಮಾಡ್ತಿದ್ರಿ ಸಿಮಿಲರ್ಲಿ ಇಲ್ಲಿ ಏನ್ ಮಾಡಬೇಕು ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ
ಎಸ್ ಸೇಲ್ಸ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಇಲ್ಲಿ ಏನ್ ಮಾಡಬೇಕು, ನಿಮ್ದು ಎಲ್ಲ ಡೈರೆಕ್ಟ್ ಕಾಸ್ಟ್ ನೀವು ಏನ್ ಮಾಡಬೇಕು, ಯು ಹ್ಯಾವ್ ಟು ರೆಕಾರ್ಡ್ ಇನ್ ದ ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಓಕೆ, ದಟ್ ಈಸ್ ದಿ ಟ್ರೀಟ್ಮೆಂಟ್ ಆಫ್ ದಿ ಡೈರೆಕ್ಟ್ ಕಾಸ್ಟ್. ಇನ್ ಡೈರೆಕ್ಟ್ ಕಾಸ್ಟ್ ಏನ್ ಮಾಡಬೇಕು, ಸೇಮ್ ಇನ್ ಡೈರೆಕ್ಟ್ ಕಾಸ್ಟ್ ನೀವೆಲ್ಲ ಹಾಕಬೇಕು, ಯು ಹ್ಯಾವ್ ಟು ಡೆಬಿಟೆಡ್ ಟು ದಿ ಕಾಂಟ್ರಾಕ್ಟ್ ಅಕೌಂಟ್. ಎಲ್ಲಿ ರೆಕಾರ್ಡ್ ಮಾಡಬೇಕು, ಡೆಬಿಟ್ ಸೈಡ್ ಕಾಂಟ್ರಾಕ್ಟ್ ಅಕೌಂಟ್ ಟು ಡೆಬಿಟ್ ಸೈಡ್ ಇನ್ ಡೈರೆಕ್ಟ್ ಕಾಸ್ಟ್. ಇಫ್ ಯು ಹ್ಯಾವ್ ಎನಿ ಇನ್ ಡೈರೆಕ್ಟ್ ಕಾಸ್ಟ್, ಯೂಶುವಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ಸ್ ಅಲ್ಲಿ ನಂಬರ್ ಆಫ್ ಇನ್ ಡೈರೆಕ್ಟ್ ಕಾಸ್ಟ್ ಕಮ್ಮಿ ಇರುತ್ತೆ ಕಂಪೇರ್ ಟು ಜಾಬ್ ಕಾಸ್ಟಿಂಗ್ ಅಂಡ್ ಔಟ್ಪುಟ್ ಕಾಸ್ಟಿಂಗ್. ಸೊ ಇನ್ ಕೇಸ್ ಇಫ್ ಯು ಹ್ಯಾವ್ ಎನಿ ಇನ್ ಡೈರೆಕ್ಟ್ ಕಾಸ್ಟ್, ಏನಾದ್ರೂ ಇನ್ ಡೈರೆಕ್ಟ್ ಕಾಸ್ಟ್ ಇತ್ತು ಅಂದ್ರೆ ಯು ಹ್ಯಾವ್ ಟು ಡೈರೆಕ್ಟ್ಲಿ ಏನ್ ಮಾಡ್ಬೇಕು, ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕು. ದೆನ್ ಯಾವ್ದಾದ್ರು ಟ್ರಾನ್ಸ್ಫರ್ ಆಫ್ ಪ್ಲಾಂಟ್ ಅಂಡ್ ಮಷಿನರೀಸ್, ಒಂದ್ ಪ್ಲಾಂಟ್ ಇಂದ ಒಂದ್ ಸೈಟ್ ಇಂದ ಇನ್ನೊಂದ್ ಸೈಟ್ಗೆ ನೀವೇನಾದ್ರೂ ನಿಮ್ದು ಅಮೌಂಟ್, ನಿಮ್ ಮಟೀರಿಯಲ್ಸ್ ಅಥವಾ ನಿಮ್ದು ಏನಾದ್ರೂ ಮಷಿನರೀಸ್ ಟ್ರಾನ್ಸ್ಫರ್ ಮಾಡಿದ್ರ, that is a income to you people, because you are collecting some rent or some income from that by transferring the raw materials or machineries. ಸೊ ಅದಕ್ಕೆ ಏನ್ ಮಾಡ್ಬೇಕು, ಅದನ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು, ಬಿಕಾಸ್ ಇಟ್ ಈಸ್ ಅ ಇನ್ಕಮ್ ಟು ಯು. ಯೂಶುವಲಿ ಪಿ ಅಂಡ್ ಎಲ್ ಅಕೌಂಟ್, ಕ್ರೆಡಿಟ್ ಅಂಡ್ ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ಯಾವಾಗ್ಲೂ ಡೆಬಿಟ್ ಸೈಡ್ ಏನೇ ಎಂಟ್ರಿ ಮಾಡೋದು, ಆಲ್ ದೋಸ್ will be treated as expenses, and credit side we are usually record the all kinds of incomes. It may be of a direct incomes or it may be of a indirect incomes, right? So debit side irudella expense anta consider agutta, credit side irudella incomes anta consider agutta. So illi transfer of plant and machinery, it is a income to the contractor. Because of that we have to credit to the contract account. So idu income ಆಗಿರೋದ್ರಿಂದ ನಾವು ಏನು ಮಾಡಬೇಕು, ಕ್ರೆಡಿಟ್ ಸೈಡ್ ನ ಎಂಟ್ರಿ ಮಾಡಬೇಕು. ದೆನ್ ಕಾಂಟ್ರಾಕ್ಟ್ ಪ್ರೈಸ್, ಎಸ್ ಕಾಂಟ್ರಾಕ್ಟ್ ಪ್ರೈಸ್ ಇಟ್ ಈಸ್ ಅ ಇನ್ಕಮ್ ಟು ಯು. ಏನು ನೀವು ಕಾಂಟ್ರಾಕ್ಟ್ ಈ ಕಡೆಯಿಂದ ಏನು ನೀವು ಅಮೌಂಟ್ ರಿಸೀವ್ ಮಾಡ್ತಿಲ್ಲ, ನಿಮ್ ವರ್ಕ್ ಮಾಡಿದಕ್ಕೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಕೊಡೋದಕ್ಕೆ ನೀವೇನು ಅಮೌಂಟ್ ರಿಸೀವ್ ಮಾಡ್ತೀರ, ದಟ್ ಈಸ್ ಅ ಕಾಂಟ್ರಾಕ್ಟ್ ಪ್ರೈಸ್. ಅದು ನಿಮ್ಗೆ ಇಟ್ ಈಸ್ ಅ ಇನ್ಕಮ್ ಟು ಯು ಪೀಪಲ್. ಸೊ ಅದಕ್ಕೆ ಏನ್ ಮಾಡಬೇಕು, ಇಟ್ ಈಸ್ ಅ ಇನ್ಕಮ್ ಅಂತ ಟ್ರೀಟ್ ಮಾಡಿ ಯು ಹ್ಯಾವ್ ಟು ರೆಕಾರ್ಡ್ ಇನ್ ದ ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಇಫ್ the work is completed, work ಪೂರ್ತಿ ಕಂಪ್ಲೀಟ್ ಆಗಿತ್ತು ಅಂದ್ರೆ ಅದನ್ನ ಹೋಲ್ ಕಾಂಟ್ರಾಕ್ಟ್ ಪ್ರೈಸ್ ಅಂತಾನೆ ರೆಕಾರ್ಡ್ ಮಾಡ್ಕೋಬೇಕು. ಇಫ್ ವರ್ಕ್ ಈಸ್ ನಾಟ್ ಕಂಪ್ಲೀಟೆಡ್, ಜಸ್ಟ್ 50%, 60% ಅಷ್ಟೇ ವರ್ಕ್ ಕಂಪ್ಲೀಟ್ ಆಗಿತ್ತು ಅಂದ್ರೆ ಅದನ್ನ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹಾಕಿ, ಎಷ್ಟು ವರ್ಕ್ ಕಂಪ್ಲೀಟ್ ಮಾಡಿದಕ್ಕೆ ಅಮೌಂಟ್ ರಿಸೀವ್ ಮಾಡಿರ್ತಲ್ಲ, ಸಪೋಸ್ ನಿಮ್ದು ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಅರೌಂಡ್ ಅಲ್ಲಿ 5 lakh ಅದ ಅಂತ ಅನ್ಕೊಡಿ. ಸೊ 5 lakh ಅದ ಅಂದ್ರೆ ಒಂದು 50% ವರ್ಕ್ ಕಂಪ್ಲೀಟ್ ಆಗೈತಿ. Okay, so 50% work complete agadre, you had received the 50% of contract price. So nim whole amount the 50% you receive ಮಾಡ್ಕೊಂಡಿರ ಅಂದ್ರೆ around it 2 lakh 2.5 lakh ಆಗತ್ರಿ. 5 lakh ಅಲ್ಲಿ 5 lakh 50% ಅಂದ್ರೆ 5 lakh 50% ಅಂದ್ರೆ ಎಷ್ಟಾಗತ್ರಿ? 5 lakh 50%, right? Around 2,50,000, right? So each rest work in progress and 2,50,000 anta record ಮಾಡಬೇಕು. That is the exact income to you people. ಉಳಿದಿದ್ದೇನದಲ್ಲ, that is work uncertified ಅಂತ ಕರೀತಾರೆ. Okay, so that will be credited to the contract account. Then material cost, yes, whatever materials you are using, the cost of those materials. ಯಾವ್ದಾದ್ರು ನಿಮ್ದು ಮೇನ್ ರಾ ಮೆಟೀರಿಯಲ್ಸ್ ಇರ್ಬೋದು, ಸಿಮೆಂಟ್ ಇರ್ಬೋದು, ಸ್ಟೋನ್ಸ್ ಇರ್ಬೋದು, ಓಕೆ, ಐರನ್ ರಾಡ್ಸ್ ಇರ್ಬೋದು, ಸ್ಟೀಲ್ ರಾಡ್ಸ್ ಇರ್ಬೋದು, ಏನಾದ್ರು ಗ್ಲಾಸ್ ವರ್ಕ್ಸ್ ಇರ್ಬೋದು, ಅಂತ ಮಟೀರಿಯಲ್ಸ್ ನೀವೇನು ಯೂಸ್ ಮಾಡ್ಕೊಂಡಿರ್ತಾರಲ್ಲ ಅದ್ರದ್ದು ಕಾಸ್ಟ್ ಏನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕು. ವಾಟ್ ಎವರ್ ಮಟೀರಿಯಲ್ಸ್ ಯು ಆರ್ ಯೂಸಿಂಗ್ ಅಂಡ್ ಕಾಸ್ಟ್ ಆಫ್ ಆಲ್ ದೋಸ್ ಮಟೀರಿಯಲ್ಸ್ ಟು ಕನ್ಸ್ಟ್ರಕ್ಟ್ ಎನಿ ಆಫ್ ದಿ ಬಿಲ್ಡಿಂಗ್ ಆರ್ ವಿಚ್ ಈಸ್ ಇನ್ವಾಲ್ವ್ ಇನ್ ಯುವರ್ ಸಿವಿಲ್ ಇಂಜಿನಿಯರಿಂಗ್ ವರ್ಕ್. ಯಾವುದೇ ಮಟೀರಿಯಲ್ಸ್ ನಿಮ್ ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ ಇನ್ವಾಲ್ವ್ ಆದಂತ ಎಲ್ಲಾ ಮಟೀರಿಯಲ್ಸ್ ಕಾಸ್ಟ್ ನೀವೆಲ್ಲ ರೆಕಾರ್ಡ್ ಮಾಡಬೇಕು, ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಓಕೆ, ದೆನ್ ಮಟೀರಿಯಲ್ಸ್ ಆನ್ ಸೈಟ್. ಓಕೆ, ಮಟೀರಿಯಲ್ಸ್ ಆನ್ ಸೈಟ್ ಅಂದ್ರೆ ವಾಟ್ ಎವರ್ ಮಟೀರಿಯಲ್ಸ್ ಆರ್ ದೇ ಎಕ್ಸಾಕ್ಟ್ಲಿ ನಿಮ್ದು ಪ್ಲಾಂಟ್ ನಾಗ ಮೀನ್ಸ್ ನಿಮ್ದು ಸೈಟ್ ವರ್ಕ್ ನಾಗ ನಿಮ್ದು ಲ್ಯಾಂಡ್ ನಾಗ ಎಷ್ಟು ಮಟೀರಿಯಲ್ಸ್ ಅದಾವಲ್ಲ, ಇಟ್ ಈಸ್ ನಥಿಂಗ್ ಬಟ್ ದಿ ಕ್ಲೋಸಿಂಗ್ ಸ್ಟಾಕ್. It is nothing but your closing stock andra at the end of the accounting year.
ನಿಮ್ದು ಅಕೌಂಟಿಂಗ್ ಇಯರ್ ಸಪೋಸ್ ಇದು 2021-22 ಅಕೌಂಟಿಂಗ್ ಇಯರ್ ಏನದಲ್ರಿ, ಈ ಒಂದು ಅಕೌಂಟಿಂಗ್ ಇಯರ್ ಎಂಡ್ ಅಂದ್ರ ಮಾರ್ಚ್ 31 ಗೆ ಎಷ್ಟು ಮಟೀರಿಯಲ್ಸ್ ನಿಮ್ ಸೈಟ್ ನಾಗ ರಿಮೈನಿಂಗ್ ಆಗಿ ಉಳಿದಾವ ಅನ್ಯೂಸ್ಡ್ ಮಟೀರಿಯಲ್ಸ್ ಅಂತಿಲ್ಲ. ಈಗ ಎಷ್ಟೋ ಈಗ ಯಾವ್ದೋ ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡಕಂತ ಸಿಮೆಂಟ್ ತಗೊಂಡ್ಬಂದಿರ್ತೀರಿ, ಅರೌಂಡ್ ಒಂದು 100 ಚೀಲ ಸಿಮೆಂಟ್ ತಗೊಂಡ್ಬಂದಿರ್ತೀರಿ ಅನ್ಕೊಳ್ಳಿ, ಅದ್ರಲ್ಲಿ ಜಸ್ಟ್ 90 ಅಷ್ಟೇ ಯೂಸ್ ಆಗ, ಇನ್ನ 10 ಅಷ್ಟೇ ರಿಮೈನಿಂಗ್ ಹಂಗೆ ಉಳ್ದಾವ್. ಬಟ್ ನಿಮ್ದು ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ಆ 10 ಏನದಲ್ಲ ದಟ್ ಈಸ್ ಮಟೀರಿಯಲ್ಸ್ ರಿಮೈನ್ಡ್ ಅಟ್ ಸೈಟ್. ಸೊ ಇದನ್ನ ಏನ್ ಮಾಡ್ಬೇಕು, ಇಟ್ ಈಸ್ ಅ ಇನ್ಕಮ್ ಟು ಯು ಪೀಪಲ್ ಬಿಕಾಸ್ ಯು ಆರ್ ಯೂಸಿಂಗ್ ದೀಸ್ ಮಟೀರಿಯಲ್ಸ್ ಫಾರ್ ದಿ ನೆಕ್ಸ್ಟ್ ಅಪ್ಕಮಿಂಗ್ ಕಾಂಟ್ರಾಕ್ಟ್ಸ್. ಓಕೆ, ಸೊ ಅದಕ್ಕೆ ಏನಾಯ್ತು, ಇಟ್ ಇಸ್ ಅ ಲೈಕ್ ಅ ಇಂಡೈರೆಕ್ಟ್ ಇನ್ಕಮ್ ಟು ಯು ಪೀಪಲ್. ಅದಕ್ಕೆ ಏನ್ ಮಾಡ್ಬೇಕು, ಇದನ್ನ ಡೈರೆಕ್ಟ್ ಆಗಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು ಬಿಕಾಸ್ ಇಟ್ ಈಸ್ ಅ ಇನ್ಕಮ್ ಟು ಯು ಪೀಪಲ್. ದೆನ್ ಮಟೀರಿಯಲ್ಸ್ ರಿಟರ್ನ್ಸ್ ಟು ಸ್ಟೋರ್ಸ್. ಎಸ್, ನಿಮ್ ಗೋಡೌನ್ಗೆ ಯಾವ್ದಂತ್ರ ಉಳಿದಂತ ಮಟೀರಿಯಲ್ಸ್ ನ ವಾಪಸ್ ಸ್ಟೋರ್ ಮಾಡಿದ್ರ, ನಿಮ್ದು ಮೇನ್ ಗೋಡೌನ್ಗೆ ನೀವೇನಾದ್ರೂ ಮಟೀರಿಯಲ್ಸ್ ಇದ್ದಂತ ಮಟೀರಿಯಲ್ಸ್ ಲೈಕ್ ನಿಮ್ದು ಮಟೀರಿಯಲ್ಸ್ ಯೂಶಲಿ ನಿಮ್ದು ಕಾಸ್ಟ್ ಶೀಟ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಮಟೀರಿಯಲ್ಸ್ ಅಂತ ಹಾಕ್ತಿರಿ, ಓಪನಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್, ಆಡ್ ಪರ್ಚೇಸ್ ಅಂತ ಹಾಕ್ತಿದ್ರಿ. ಆ ಬಂದಂತ ಅಮೌಂಟ್ ನಾಗ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಅಂಡ್ ಲೆಸ್ ಮಟೀರಿಯಲ್ಸ್ ಟ್ರಾನ್ಸ್ಫರ್ ಟು ಅನದರ್ ಜಾಬ್ ಅಂಡ್ ಮಟೀರಿಯಲ್ಸ್ ರಿಟರ್ನ್ಸ್ ಟು ಸ್ಟೋರ್ಸ್ ಅಂತ ಲೆಸ್ ಮಾಡ್ತಿದ್ರಲ್ರಿ, ಮಟೀರಿಯಲ್ಸ್ ರಿಟರ್ನ್ಸ್ ಟು ಸ್ಟೋರ್ಸ್ ಅಂತ. ಸೊ ಆ ರೀತಿ ಏನಾದ್ರೂ ನಿಮ್ ಮಟೀರಿಯಲ್ಸ್ ವಾಪಸ್ ನಿಮ್ ಗೋಡೌನ್ಗೆ ಸೆಂಡ್ ಮಾಡಿದ್ರ ಅಂತ ಮಟೀರಿಯಲ್ಸ್ ನ ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಆ ಮಟೀರಿಯಲ್ ಕಾಸ್ಟ್ ಎಷ್ಟು ಇರುತ್ತಲ್ಲ ಅಷ್ಟು ಕಾಸ್ಟ್ ನಾನು ಕ್ರೆಡಿಟ್ ಸೈಡ್ ಆಫ್ ಯುವರ್ ಕಾಂಟ್ರಾಕ್ಟ್ ಅಕೌಂಟ್ಗೆ ಹಾಕ್ಬೇಕು ಅಥವಾ ರೆಕಾರ್ಡ್ ಮಾಡಬೇಕು. Why? Because it is an income to you people, because in the next upcoming contracts or upcoming works you are using the same materials, and based on these materials you are going to purchase the remaining raw materials. Because of that it is a indirect income to you people. So it will be considered as an indirect income. Because of that you have to credit to the contract account. Okay, then materials lost or plant lost. Yes, usually ಎಲ್ಲ ಕಾಂಟ್ರಾಕ್ಟರ್ಸ್ ಏನ್ ಮಾಡ್ತಾರೆ, ತಮ್ದು ಪ್ಲಾಂಟ್ ಮೇಲೆ ಇನ್ಸೂರೆನ್ಸ್ ಅಂತ ತಗೊಂಡಿರ್ತಾರೆ. ಓಕೆ, ಸೊ ಎನಿ ಆಫ್ ದಿ ಮಷಿನರಿ, ಕಾಸ್ಟ್ಲಿಯಸ್ಟ್ ಮಷಿನರೀಸ್ ಆಗಿರ್ಬೋದು, ಪ್ರೀಶಿಯಸ್ ಮೆಟೀರಿಯಲ್ಸ್ ಆಗಿರ್ಬೋದು, ಅವೇನಾದ್ರೂ ಮಿಸ್ಪ್ಲೇಸ್ ಆಯ್ತು ಅಂದ್ರೆ ದೇ ಕ್ಯಾನ್ ಕ್ಲೇಮ್ ಆನ್ ದಟ್ and they will get some insurance amount. Because of that it is a income to you, that contractor, and this will be considered as an abnormal loss and it will be credited to the contract account. ಇದನ್ನ ಏನಂತ ಕನ್ಸಿಡರ್ ಮಾಡ್ತಾರೆ, ಇಟ್ ಇಸ್ ಕನ್ಸಿಡರ್ ಬಿ ಅಬ್ನಾರ್ಮಲ್ ಲಾಸ್. ಸಿ ಯೂಶಲಿ ನೀವು ಇನ್ಸೂರೆನ್ಸ್ ಅಕೌಂಟ್ಸ್ ಮಾಡ್ಬೇಕಾರೆ ಫೈರ್ ಇನ್ಸೂರೆನ್ಸ್ ಅಕೌಂಟ್ ಮಾಡಿರಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ, ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಯು ಹ್ಯಾಡ್ ಡನ್ ಇನ್ ಅಕೌಂಟ್ಸ್ ಫಾರ್ ಫೈರ್ ಇನ್ಸೂರೆನ್ಸ್ ಕ್ಲೇಮ್ ಮಾಡ್ತೀವಿ. ಸಿ ಯೂಶಲಿ ನಿಮ್ದು ಯಾವ್ದಾದ್ರು ಒಂದು ವೆಹಿಕಲ್ ಅದಂತ ಅನ್ಕೋರಿ, ಕಾರ್ ಅದಂತ ಅನ್ಕೋರಿ. ಓಕೆ, ಇಟ್ ವಿಲ್ ಕಾಸ್ಟ್ ಅರೌಂಡ್ ಒಂದು 5 lakhs rupees ಕಾರ್ ಅದ ಅಂತಂದ್ರೆ ಅದಕ್ಕೆ ಇನ್ಸೂರೆನ್ಸ್ ಮಾಡಿಸಿರ್ತೀರಿ ನೀವು. ಇಯರ್ಲಿ ಇನ್ಸೂರೆನ್ಸ್ ರಿನ್ಯೂವಲ್ ಮಾಡಿಸ್ತೀರಲ್ಲ. ಇನ್ ಕೇಸ್ ಆ ಕಾರ್ಮಿಗೆ ಏನಾದ್ರು ಹಾರ್ಮ್ ಆಯ್ತು ಅಥವಾ ಕಾರ್ ಮಿಸ್ಪ್ಲೇಸ್ ಆಯ್ತು, ಓಕೆ, ಥೆಫ್ಟ್ ಆಯ್ತು ಅಂದ್ರೆ ಯು ಕ್ಯಾನ್ ಕ್ಲೇಮ್ ಅಮೌಂಟ್ ಆನ್ ದಟ್. ಅಥವಾ ಏನೋ ಅರ್ತ್ವಿಕಲ್ ಆಗಿರ್ಬೋದು, ಫೈರ್ ಅಲ್ಲಿ ಆಗಿರ್ಬೋದು, ಏನಾದ್ರು ನಿಮ್ದು ಕಾರ್ಗೆ ಡ್ಯಾಮೇಜ್ ಆಯ್ತು ಯು ವಿಲ್ ಕ್ಲೇಮ್ ದ ಇನ್ಸೂರೆನ್ಸ್. ಕ್ಲೇಮ್ ಮಾಡಿದ್ಮೇಲೆ ಯು ವಿಲ್ ಗೆಟ್ ಸಮ್ ಅಮೌಂಟ್ ಫ್ರಮ್ ದಟ್, ರೈಟ್? ಒಂದ್ ಸ್ವಲ್ಪ ಅಮೌಂಟ್ ಅಂದ್ರೆ ಬರ್ತಾರೆ ಅರೌಂಡ್ ನಿಮ್ದು ಇನ್ಸೂರೆನ್ಸ್ ಒಂದು ನಿಮ್ ಟೋಟಲ್ ಕಾರ್ ಅಮೌಂಟ್ ಒಂದು 30%. ಓಕೆ, 30% ಆಸ್ ಎ ಇನ್ಸೂರೆನ್ಸ್ ಕ್ಲೇಮ್ ಇತ್ತು ಅಂದ್ರೆ ಅರೌಂಡ್ ಯು ವಿಲ್ ಗೆಟ್ ಎಷ್ಟು ಸಿಗ್ಬೋದು, 5 lakh 30% ಅಂದ್ರೆ 5 lakh rupees 30%. 5 lakh rupees 30% ಅಂದ್ರೆ ಎಷ್ಟಾಗುತ್ತಾ? ಅರೌಂಡ್ 1,50,000. 1,50,000 ಆಗುತ್ತೆ ಅದು. ಸೊ ದಟ್ 1,50,000 it is a income to you people, right? ಅದು 1,50,000 it is a income to you people. So this will be considered as an abnormal loss to the contractor. So because of that it will be credited to the contract account. Okay, then cost of labors. See, cost of labors and whatever wages you are going to pay to the
laborers who are working in the construction work. ನಿಮ್ದು ಮೇನ್ ಸೈಟ್ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ ಇನ್ವಾಲ್ವ್ ಆಗುವಂತ ವರ್ಕರ್ಸ್ ನೀವೇನ್ ವೇಜಸ್ ಕೊಟ್ಟಿರ್ತಿಲ್ಲ, those wages are called as the cost of labor and this will be debited to the contract account. ಇದನ್ನ ಏನ್ ಮಾಡ್ಬೇಕು, it is a expense to you people, right? So because of that it will be treated as an expense, so you are treating it is you are recording in the debit side of the contract account. ನೀವೇನಾದ್ರೂ ಅಲ್ಲಿ ವರ್ಕ್ ಮಾಡುವಂತ ಮೇ ಬಿ ಡೈಲಿ ವೇಜಸ್ ಮೇಗಿದ್ರೆ ಡೈಲಿ ಎಷ್ಟು ವೇಜಸ್ ಕೊಡ್ತೀರಾ ಆ ಬೇಸ್ ಮೇಲೆ ನೀವು ರೆಕಾರ್ಡ್ ಮಾಡಬೇಕು, ಅಥವಾ ಮಂತ್ಲಿ ಬೇಸಿಸ್ ಇರ್ತಾನೆ ಮಂತ್ಲಿ ಮೇ ಬಿ ಡೈಲಿ ಅರೌಂಡ್ 10 ಮೆಂಬರ್ಸ್ ನಿಮ್ಮಲ್ಲಿ ವರ್ಕ್ ಮಾಡತ್ತಾರ ಅಂತ ಅನ್ಕೊಳ್ಳಿ. ಸೊ ಡೈಲಿ ಅವರಿಗೆ 100 rupees ಕೊಡ್ತಿದ್ರ, ಪರ್ ಹೆಡ್ 100 rupees ಇತ್ತಂದ್ರೆ ಪರ್ ಡೇ ಎಷ್ಟಾಗುತ್ತೆ ನಿಮ್ಗೆ ವೇಜಸ್ 1000 ಆಗುತ್ತಾ, ರೈಟ್? ಡೈಲಿ ನಿಮ್ಮಲ್ಲಿ 10 ಮೆಂಬರ್ಸ್ ವರ್ಕ್ ಮಾಡತ್ತಾರ ನಿಮ್ ಸೈಟ್ ಅಲ್ಲಿ, ಸೊ ಪರ್ ಹೆಡ್ 100 rupees ಪೇ ಮಾಡತ್ತೀರಿ ಆನ್ ಎ ಡೈಲಿ ವೇಜಸ್. ಮಾರ್ನಿಂಗ್ 10 to 5 ವರೆಗೂ ವರ್ಕ್ ಮಾಡ್ತಾರೆ, ಸೊ ಯು ಆರ್ ಗೋಯಿಂಗ್ ಟು ಪೇ 100 rupees ಪರ್ ಹೆಡ್. ಸೊ ಯುವರ್ ಡೈಲಿ ಟೋಟಲ್ ವೇಜಸ್ ಎಷ್ಟಾಗತ್ರಿ ಒಂದ್ ದಿವಸದ ವೇಜಸ್ ನಿಮ್ಗೆ 100 into 10 ಅಂದ್ರೆ 1000 ಆಯ್ತಾ? ಸೊ ಈ 1000 ಇಂಟು ಫಾರ್ 30 days ಮಾಡ್ರಿ. ಸೊ 1 ಮಂತಿಗೆ ಎಷ್ಟಾಯ್ತು? 100,000 into 30 ಎಷ್ಟಾಗತ್ರಿ? 1000 into 30 ಪರ್ ಡೇ 1000 rupees ನೀವು ಪೇ ಮಾಡತ್ತೀರಿ ಆಸ್ ಎ ವೇಜಸ್ ಅಂತ ಟು ದ 10 members. ಸೊ 1 ಮಂತಿಗೆ ಇನ್ನು 1 month 30 days ಅಂತ ಟ್ರೀಟ್ ಮಾಡಿದ್ರು, ದಟ್ ವಿಲ್ ಬಿ 30,000 ಆಯ್ತಾ? ಅನ್ನೋದು ಇಟ್ ವಿಲ್ ಕಾಸ್ಟ್ 30,000. ಸೊ 1 ಮಂತಿಗೆ ನಿಮ್ಗೆ ಎಷ್ಟು ಪೇ ಮಾಡ್ದಂಗೈತ್ರಿ ವೇಜಸ್? 30,000 ಆಯ್ತು. ಸೊ 30,000 into 12 3,60,000. ಸೊ ದಟ್ ಈಸ್ ದ ವೇಜಸ್ ಆರ್ ಕಾಸ್ಟ್ ಆಫ್ ಲೇಬರ್. ಸೊ ಇದನ್ನ ನೀವು ಏನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ನೀವು ಡೆಬಿಟ್ ಸೈಡ್ ಹಾಕಬೇಕು, ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಸೈಡ್ ಹಾಕಬೇಕು, ಬಿಕಾಸ್ ಇಟ್ ಈಸ್ ಅ ಎಕ್ಸ್ಪೆನ್ಸ್ ಟು ದಿ ಕಾಂಟ್ರಾಕ್ಟರ್. ಅಂಡರ್ಸ್ಟುಡ್? Understood or not? The procedure of contract costing, understood or not? The revision of your last class. Shall I go for the next one? Yes, shall I go for the next topic, that is terms used in the contract costing? At least say yes or no. So everyone understood all those costing, contract costing procedure? Yes. Okay. So we will go for the next one, that is terms used in the contract costing. So whatever terms we are using in the contract costing. Okay. The first one is contract price. Yes. So what is the meaning of contract price? Means it is the price of the contract agreed to be paid by the contractee to the contractor on the completion of the contract. Yes. See, contract price is the nothing but the amount paid by the contractee to the contractor for completion of the work undertaken by the contractor. ಅಂದ್ರೆ ಇಲ್ಲಿ ಏನು ಕಾಂಟ್ರಾಕ್ಟ್ ಪ್ರೈಸ್ ಅಂದ್ರೆ ಇದೊಂದು ಅಮೌಂಟ್. ಸಪೋಸ್ ಇವಾಗ ಐ ಆಮ್ ದ ಕಾಂಟ್ರಾಕ್ಟರ್, ನಾನು ಆಸ್ ಎ ಸಿವಿಲ್ ಇಂಜಿನಿಯರ್ ಇದ್ದೀನಿ ಅಂತ ಅನ್ಕೋರಿ, ನೀವು ಯು ಪೀಪಲ್ ಆರ್ ದಿ ಬಿಸ್ನೆಸ್ ಪೀಪಲ್ or a businessman and you people want to build one complex or a office building at your site. So ನಿಮ್ಗೆ ಒಂದು ಆಫೀಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾಗದ, ಯು ಪೀಪಲ್ ಆರ್ ಕಾಲ್ಡ್ ಆಸ್ ದಿ ಕಾಂಟ್ರಾಕ್ಟೀಸ್. ನೀವೇನು ಕನ್ಸ್ಟ್ರಕ್ಟ್ ಮಾಡ್ಬೇಕು ಅಂತ ನಮ್ಗೆ ಕಾಂಟ್ರಾಕ್ಟ್ ಕೊಡ್ತಿಲ್ಲ, ಸೊ ಯು ಪೀಪಲ್ ವಿಲ್ ಬಿ ಕಾಲ್ಡ್ ಆಸ್ ದಿ ಕಾಂಟ್ರಾಕ್ಟೀಸ್. ನಾವು ಆಸ್ ಎ ಸಿವಿಲ್ ಇಂಜಿನಿಯರ್ಸ್ ನಮ್ಗೆ ಏನಂತ ಕರೀತಾರೆ, ವಿ ವಿಲ್ ಬಿ ಕಾಲ್ಡ್ ಆಸ್ ದಿ ಕಾಂಟ್ರಾಕ್ಟರ್ಸ್. ಸೊ ನೀವು ನಿಮ್ದು ಒಂದು ಆಫೀಸ್ ಬಿಲ್ಡಿಂಗ್ ಕಂಪ್ಲೀಟ್ ಮಾಡ್ಕೊಡೋದಕ್ಕೆ, ಕಂಪ್ಲೀಟ್ ಅಂದ್ರೆ ಏನಲ್ಲಿ ಪೂರ್ತಿ ಒಂದು ಹೋಲ್ ಆಫೀಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಕೊಡೋದಕ್ಕೆ,
ಓಕೆ ರೆಡಿ ಮಾಡ್ಕೊಡೋದಕ್ಕೆ ಅಲಾಂಗ್ ವಿತ್ ಆಲ್ ದ ಫೆಸಿಲಿಟೀಸ್ ಆಲ್ ದ ಇಂಟೀರಿಯರ್ ಡಿಸೈನ್ಸ್ ಇನ್ ಈಚ್ ಅಂಡ್ ಎವ್ರಿಥಿಂಗ್ ಪ್ರತಿಯೊಂದನ್ನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಡೋದಕ್ಕೆ ಏನ್ ಅಮೌಂಟ್ ಪೇ ಮಾಡ್ತಿರಲ್ಲ ಅರೌಂಡ್ ನೀವು ಇವಾಗ ಒಂದು ಆಫೀಸ್ ಬಿಲ್ಡಿಂಗ್ 3 ಫ್ಲೋರ್ ಒಂದು ಆಫೀಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಬೇಕಂತ ಅನ್ಕೊಂಡಿರಿ ಅರೌಂಡ್ ಇಟ್ ವಿಲ್ ಕಾಸ್ಟ್ 1 crore rupees ಕಾಸ್ಟ್ ಆಗುತ್ತೆ ಅಂತ ಅನ್ಕೊಳ್ಳಿ ಸೊ ಇದೇನ್ 1 crore rupees ನೀವು ನನಗೆ ಪೇ ಮಾಡ್ತಿರಲ್ಲ ಬಿಕಾಸ್ ಐ ಆಮ್ ದ ಕಾಂಟ್ರಾಕ್ಟರ್ ಯು ಪೀಪಲ್ ಆರ್ ದಿ ಕಾಂಟ್ರಾಕ್ಟೀಸ್ ಓಕೆ ಸೊ ನೀವು ನನಗೇನಾದ್ರು 1 crore rupees ಪೇ ಮಾಡ್ತಿಲ್ಲ ದಟ್ 1 crore rupees is called as the contract price. Okay, this will be paid by the contractee to the contractor. ಅಂದ್ರೆ ನೀವು ನನಗೆ ಕೊಡುವಂತ ಅಮೌಂಟ್ ಇದು. Here I am not paying anything to you. You people are paying amount to me. So that amount is called as the contract price. Understood first term? Contract price. Understood or not? Shall I go for the next one? That is advance. See, understood or not? First one, contract price. Are you there? Yes. Okay. Then the second one is advance. See, advance means it is the money paid by the contractee to the contractor before commencement of the contract. See, here what is the advance means? For best example, ಇವಾಗ ಯಾವ್ದಾದ್ರು ಒಂದು house, residential house na rental base ಮ್ಯಾಗ ತಗೋಬೇಕಾದ್ರೆ you will pay some advance to them, right? Owner ಗೆ ಒಂದು ಸ್ವಲ್ಪ advance ಅಂತ ಕೊಟ್ಟಿರ್ತೀರಿ. ನಾನು have you observed that one? Usually ನೀವು ಏನು ಒಂದು ಯಾವ್ದಾದ್ರು ಒಂದು ಮನಿನ ರೆಂಟಲ್ ಬೇಸ್ ಮ್ಯಾಗ ತಗೋಬೇಕಾದ್ರೆ you will pay some amount as a advance, some amount around 10,000, 15,000, 20,000 advance ಅಂತ ಪೇ ಮಾಡ್ತೀರಿ. Observe that, observe ಮಾಡಿರಿ ಅದನ್ನ. So like that only ಇಲ್ಲಿನೂ ಕಾಂಟ್ರಾಕ್ಟರ್ಗೆ ಒಂದು ಸ್ವಲ್ಪ ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ದಿ ವರ್ಕ್ ಅಂದ್ರೆ ಇವಾಗ ನಾನು ಇವಾಗ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ ಕಾಂಟ್ರಾಕ್ಟರ್ ನಿಮ್ದು ನಂದು ಅಂತ. ಇವಾಗ ನೀ ನನಗೆ ಒಂದೇನೋ ಒಂದು ಆಫೀಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿಕೊಡೋದಕ್ಕೆ ನನಗೊಂದು ಕಾಂಟ್ರಾಕ್ಟ್ ಕೊಟ್ಟಿರಿ. ದಟ್ ಅಗ್ರಿಮೆಂಟ್ ಹ್ಯಾಸ್ ಹ್ಯಾಪನ್ ಬಿಟ್ವೀನ್ ಯು ಆ್ಯಂಡ್ ಮೀ. ಒಂದು ಅಗ್ರಿಮೆಂಟ್ ಆಗತ್ತೆ ನಮ್ಮ ಇಬ್ಬರ ಮಧ್ಯೆ ಏನಂತ within this much of time by utilizing this 1 crore rupees I have to construct an office building for you people within 2 years of time. So time period estade 2 years the contract price is to 1 crore rupees ada. Okay, so within 2 years only I have to construct an office building for you people within 2 years only. So before starting the construction work, I will receive some amount from your side for a guarantee purpose. Okay, so that amount is called as the advance amount. ಈಗ ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನೇನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ಅದಲ್ರಿ ಆ ಆಫೀಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೇ ಬಿ ಇವತ್ತು ಡೇಟ್ ಎಷ್ಟು ಜೂನ್ 24 ಅದ. ಓಕೆ, ಸೊ June 24 ಮೇ ಬಿ ಐ ಆಮ್ ಸ್ಟಾರ್ಟಿಂಗ್ ಆನ್ ನಾನು ಯಾವಾಗ ವರ್ಕ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ August 1st ನಾನು ವರ್ಕ್ ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ, ಸೊ August 1st 2021 ನಾನು ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ರೆ ಸೊ ಬಿಫೋರ್ ದ್ಯಾಟ್ ಒನ್ ಐ ವಿಲ್ ರಿಸೀವ್ June 24 August 1st ಗಿಂತ ಮೊದಲು June 30 ಅಥವಾ ಬಿಫೋರ್ June 30 ಐ ವಿಲ್ receive some amount from your side for a guarantee purpose, or if the contract amount is too high, around it will 50 lakhs or 70 lakhs ittana you will be able to pay. But if it is crossed 1 crore or 2 crore 1.5 crore cross ittu amount atandre, in that case I will receive some advance amount from your side.
ನಿಮ್ಮ ಕಡೆಯಿಂದ ಒಂದು ಅಡ್ವಾನ್ಸ್ ಅಮೌಂಟ್ ಅಂತ ರಿಸೀವ್ ಮಾಡಿರ್ತೀನಿ. ದಟ್ ಈಸ್ ದಿ ಫಾರ್ ಗ್ಯಾರಂಟಿ ಪರ್ಪಸ್ ದಟ್ ಆಫ್ಟರ್ ಕಂಪ್ಲೀಷನ್ ಆಲ್ಸೋ ಯು ವಿಲ್ ಗಿವ್ ಸಮ್ ಅಮೌಂಟ್ ಟು ಮೀ ಅಂತ. ಅಥವಾ ಕಾಂಟ್ರಾಕ್ಟ್ ಟೀಮ್ ಅಂತ ನಾವು ಇವಾಗ ಒಂದು ಸ್ವಲ್ಪ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ದೇ ವಿಲ್ ಸ್ಟಾರ್ಟ್ ದ ವರ್ಕ್. ಸೊ ಬಿಕಾಸ್ ಆಫ್ ದಟ್ the contractee will pay some amount before commencement of the contract work start ಮಾಡೋಕ್ಕಿಂತ ಮೊದಲೇ ಒಂದು ಸ್ವಲ್ಪ ಅಮೌಂಟ್ ಆಸ್ ಅಡ್ವಾನ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಆ ಅಮೌಂಟ್ ಏನಂತ ಕರೀತಾರೆ, ಅಡ್ವಾನ್ಸ್ ಅಮೌಂಟ್ ಅಂತ ಕರೀತಾರೆ. and this advance amount will be paid by contractee to the contractor. Understood? advance ಅರ್ಥ ಆಯ್ತ್ರಿ? Okay, then next one is earnest money deposit. So what is that earnest money deposit? Means the bidders for the contract are required to deposit a specific sum of money with the contractee. The money so deposited is called as the earnest money deposit. Yes, see usually idu ella agutta andra it will be in the government contracts. ಈಗ ಯೂಶಲಿ ಗೌರ್ಮೆಂಟ್ ದವರು ಕೆಲವೊಂದು ಕಾಂಟ್ರಾಕ್ಟ್ ಅಂತ ಬಿಡ್ಡಿಂಗ್ ಕರೆದಿರ್ತಾರೆ, ಟೆಂಡರ್ ಕರೆದಿರ್ತಾರೆ. ಹ್ಯಾವ್ ಯು ಸೀನ್ ನ್ಯೂಸ್ ಪೇಪರ್ಸ್ನಾಗ ಒಂದು ಅಡ್ವರ್ಟೈಸ್ಮೆಂಟ್ ಕಾಲಮ್ಸ್ ಅಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ಟೆಂಡರ್ ಫಾರ್ ದಿ ರೋಡ್ ಕನ್ಸ್ಟ್ರಕ್ಷನ್, ಟೆಂಡರ್ಸ್ ಫಾರ್ ದಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಫ್ರಮ್ ದಿ ಸ್ಟೇಟ್ ಗೌರ್ಮೆಂಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ದಟ್ ಮುನ್ಸಿಪಾಲಿಟಿ ಆಫ್ ಬಿಜಾಪುರ್ ಸಿಟಿ. ಈ ರೀತಿ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ. ಹ್ಯಾವ್ ಯು ಸೀನ್ ದಟ್ ಒನ್? ನೋಡಿರಿ, ಅದನ್ನ ಅಬ್ಸರ್ವ್ ಮಾಡಿರಿ. ನ್ಯೂಸ್ ಪೇಪರ್ನಾಗ ಯೂಶಲಿ ಈ ರೀತಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ. ಸೊ ಆ ರೀತಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ವೇರಿಯಸ್ ಕೆಲವೊಂದಿಷ್ಟು ಈ ಸಿವಿಲ್ ಇಂಜಿನಿಯರ್ಸ್ ಅಥವಾ ಕಾಂಟ್ರಾಕ್ಟರ್ಸ್ ಬಿಡ್ ಮಾಡ್ತಾರೆ ಆ ಒಂದು ಕಾಂಟ್ರಾಕ್ಟ್ಗೆ. ಸಪೋಸ್ ಈಗ ಗೌರ್ಮೆಂಟ್ ಕಡೆಯಿಂದ ಯಾವುದೋ ಒಂದು ಇಲ್ಲಿಂದ ಫ್ರಮ್ ಬಿಜಾಪುರ್ ಟು ಬಾಗಲಕೋಟ್ವರೆಗೂ ಹೈವೇ ಮಾಡೋ ಸಂಬಂಧ ಒಂದು ರೋಡ್ ಕನ್ಸ್ಟ್ರಕ್ಷನ್ ಅಥವಾ ಒಂದು ಯಾವುದೋ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಗೆ ಏನಾದ್ರು ಟೆಂಡರ್ ಕರೆದಿದ್ರು ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಕಾಂಟ್ರಾಕ್ಟರ್ಸ್ ಏನ್ ಮಾಡ್ತಾರೆ, ಕೋಟ್ ಮಾಡ್ತಾರೆ ತಮ್ಮ ಪ್ರೈಸಸ್ ಎಷ್ಟು ವಿತಿನ್ ಇಷ್ಟು 2 years ಟೈಮಲ್ಲಿ ವಿತ್ ಅಮೌಂಟ್ ಆಫ್ 1 crore. ಕೆಲವೊಬ್ರು 1 crore ಅಂತ ಕೋಟ್ ಮಾಡ್ತಾರೆ, ಕೆಲವೊಬ್ರು 1.5 ಅಂತಾರೆ, ಒಬ್ರು 70 lakhs ಅಂತಾರೆ, ಒಬ್ರು 90 lakhs rupees ಅಂತ ಹೇಳ್ತಾರೆ. ಸೊ ಈ ರೀತಿ ಬಿಡ್ಡಿಂಗ್ ಮಾಡ್ತಾರೆ. ಬಿಡ್ಡಿಂಗ್ ಮಾಡಿ ಯಾರ್ದು ಅಮೌಂಟ್ ಕಮ್ಮಿ ಇರುತ್ತಲ್ಲ ಅವ್ರಿಗೆ ಅದು ಕಾಂಟ್ರಾಕ್ಟ್ ಹೋಗುತ್ತೆ. ಓಕೆ, ಸೊ ಆ ರೀತಿ ಕಾಂಟ್ರಾಕ್ಟ್ ಹೋದಾಗ ಕಾಂಟ್ರಾಕ್ಟರ್ ಏನ್ ಮಾಡ್ತಾರೆ, ದೇ ವಿಲ್ ಡಿಪಾಸಿಟ್ ಸಮ್ ಅಮೌಂಟ್ ವಿತ್ ದಟ್ ಗೌರ್ಮೆಂಟ್. ಆ ಒಂದು ಕಾಂಟ್ರಾಕ್ಟ್ ನ ರಿಸೀವ್ ಮಾಡ್ಕೋದಕ್ಕೋಸ್ಕರ ಏನ್ ಮಾಡ್ತಾರೆ, ಒಂದು ಸ್ವಲ್ಪ ಅಮೌಂಟ್ ನ ಡಿಪಾಸಿಟ್ ಮಾಡ್ತಾರೆ. ಓಕೆ, ಸೊ ಆ ಡಿಪಾಸಿಟ್ ಮಾಡಿದ ಅಮೌಂಟ್ಗೆ ಏನಂತ ಕರೀತಾರಲ್ಲ, ಅರ್ನೆಸ್ಟ್ ಮನಿ ಡಿಪಾಸಿಟ್. ಈ ಡಿಪಾಸಿಟ್ ಅಮೌಂಟ್ ಏನಲ್ರಿ, ವೆನ್ ಯುವರ್ ವರ್ಕ್ ವಿಲ್ ಗೆಟ್ ಕಂಪ್ಲೀಟೆಡ್ ಯು ವಿಲ್ ರಿಸೀವ್ ಬ್ಯಾಕ್ ದಟ್ ಅಮೌಂಟ್. ಒಂದ್ಸತಿ ನೀವೇನ್ ಡಿಪಾಸಿಟ್ ಮಾಡಿದ ಅಮೌಂಟ್ ಇರುತ್ತಲ್ಲ, ಒಂದ್ಸತಿ ನಿಮ್ದು ಕಾಂಟ್ರಾಕ್ಟ್ ಪೂರ್ತಿ ಕಂಪ್ಲೀಟ್ ಆಗಿ ಕಾಂಟ್ರಾಕ್ಟ್ ಮುಗಿದ ಕೂಡಲೇ ಏನಾಗತ್ತ, ಗೌರ್ಮೆಂಟ್ ದವರು ವಾಪಸ್ ಆ ಅಮೌಂಟ್ ನ ಕೊಡ್ತಾರೆ. ಸೊ ಇಲ್ಲಿ ಡಿಪಾಸಿಟ್ ಮಾಡೋದಂದ್ರೆ ಏನಿಲ್ಲಿ, ಆ ಕಾಂಟ್ರಾಕ್ಟ್ ನಮ್ಗೆ ಫಿಕ್ಸ್ ಅಂತ ಅರ್ಥ. ಓಕೆ, ಇನ್ ಫ್ಯೂಚರ್ ವಿ ಆರ್ ರಿಸೀವಿಂಗ್ ದಟ್ ಕಾಂಟ್ರಾಕ್ಟ್, ವಿ ಕ್ಯಾನ್ continue that contract without any allegations or without any problems. Understood? Earnest money deposits, see usually iದೇನಾಗುತ್ತಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ತಾರೆ ಅಂದ್ರೆ it will be adjusted with the contract price. Contract price ಜೊತೆನೇ ಇದನ್ನ ಅಡ್ಜಸ್ಟ್ ಮಾಡ್ತಾರೆ when the work is fully completed. once ಆ ವರ್ಕ್ ಪೂರ್ತಿ ಕಂಪ್ಲೀಟ್ ಆಯ್ತು ಅಂದ್ರೆ after completion of your work the government will refund your amount. ನೀವೆಷ್ಟು ಅರೌಂಡ್ ನೀವು 1 crore rupees ಅಂದ್ರೆ ಅರೌಂಡ್ 1 crore 120%, 20% ಅಂದ್ರೆ ಅರೌಂಡ್ 120 lakh rupees ಆಸ್ ಅ ಡಿಪಾಸಿಟ್ ಅಂತ ನೀವು ಗೌರ್ಮೆಂಟ್ ಕೊಟ್ಟಿದ್ರ. ಸೊ ಆ 20 lakh rupees ಇದನ್ನಲ್ರಿ ನೀವು ವಿತಿನ್ 2 years ಟೈಮ್ ತಗೊಂಡಿರ್ತೀರಿ ನೀವು. ಸೊ ಆಫ್ಟರ್ 2 years ಒಂದ್ಸತಿ ನೀವು ಅಪ್ ಟು 2 years ಅಲ್ಲಿ ಆ ಬ್ರಿಡ್ಜ್ ನ ಪೂರ್ತಿ ಕಂಪ್ಲೀಟ್ ಆಗಿ ರೆಡಿ ಮಾಡಿಕೊಟ್ರಿ ಅಂತಂದ್ರೆ 2 years ಆದ್ಮೇಲೆ ಕಂಪ್ಲೀಟ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ the government will refund that 20 lakh rupees to you people along with your contract price. Contract price ಎಷ್ಟಾಗಿರುತ್ತೆ, 1 crore ಇರುತ್ತೆ. ಸೊ along with that contract price ಎಷ್ಟು ಮೊದಲೇ ಇನ್ ಬಿಫೋರ್ ಎಷ್ಟು ಡಿಪಾಸಿಟ್ ಮಾಡಿರ್ತೀರಿ, 20 lakhs ಡಿಪಾಸಿಟ್ ಮಾಡಿರ್ತೀರಲ್ಲ. ಸೊ along with 1 crore 20 lakh rupees ನವ್ರು ಏನ್ ಮಾಡ್ತಾರೆ, ನಿಮ್ಗೆ ರಿಫಂಡ್ ಮಾಡ್ತಾರೆ. ಅಂಡರ್ಸ್ಟುಡ್?
Understood earnest money deposit? Yes, understood. Do you have any doubts with the contract price, advance and earnest money deposit? Any doubts, Sudhari? No? Okay. So shall I continue or in the next class? Shall I continue the class? Yes. Yes. Okay. So remaining thing will be, we will discuss in the next class. Remaining what are the, yes, thank you. You people had left option on me itself. Okay. So in the next class, we will discuss the remaining part of the terms used in the contract price. Okay. Yes, inform your friends to attend the online classes regularly. Your class strength is too low. Okay. And thank you. Have a nice day.